ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನ್ ಗೇಮ್ಗಳೆಲ್ಲ ಆಡಿ ಒಂದು 7-8 ಲಕ್ಷವರೆಗೂ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಅವ್ರ ಅಕ್ಕ ತಂಗಿರ ಒಡವೆಗಳೆಲ್ಲ ಅಡಮಾನ ಇಟ್ಕೊಂಡ್ಬಿಟ್ಟು ಎಲ್ಲಾ ಕಡೆಗೂ ಸಾಲ ಮಾಡ್ಕೊಂಡು ಆ ಹೆಣ್ಣು ಮಗು ಹೋಗ್ಕೊಂಡು ಡ್ಯೂಟಿ ಕೆಲ್ಸಕ್ಕೆ ಹೋಗ್ತಲ್ಲ ಸರ್. ಬೆಳಿಗ್ಗೆ ರಾತ್ರಿ ಮಳೆ ಅಂದಿರ ಡ್ಯೂಟಿಗಳಿಗೆ ಹೋಗ್ತಲ್ಲ ಸರ್. ಅವ್ರ ಡ್ಯೂಟಿ ಎಲ್ಲ ಹಾಕ್ತಾರ ಅಲ್ವಾಗ ಡ್ಯೂಟಿ ಮಾಡ್ಬೇಕು ಸರ್. ಏನು ಯಾರು ಇಲ್ದಿರೋ ಜಾಗದಲ್ಲಿ ಹಾಕಿದ್ರೆ ಕೂಡ ಅವ್ಳು ತಪ್ಪು ಮಾಡ್ತಾಳೆ ಅನ್ಬೋದು. ಅವ್ರು ಎಲ್ಲಿ ಡ್ಯೂಟಿ ಹಾಕ್ತಾರೋ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ಸಾಯಂಕಾಲ ಆದ್ರೆ ಸಾಯಂಕಾಲ, ನೈಟ್ ಆದ್ರೆ ನೈಟ್. ಪೊಲೀಸ್ನವ್ರು ಏನೇನ ಈ ಲೇಡೀಸ್ಗಳು ಕರ್ಕೊಂಬಂದ್ರೆ ಸ್ಟೇ ಹೋಮ್ಗೇನೋ ಅಲ್ಲೆಲ್ಲೋ ಕಲಿಸ್ತಾರಂತ ಸರ್. ನೀನ್ ಯಾವನ್ನ ಇಟ್ಕೊಂಡಿದ್ಯಾ? ನಿನ್ ಮಕ್ಳು ಅಲ್ಲಿ ಕೊರ್ಲಿಗಿರೋ ಚೈನ್ ಅಡಮಾನ ಇಟ್ಟು ಸ್ಕೂಲ್ ಫೀಸ್ ಕಟ್ಟಿದ್ಲು ಸರ್ ಮಗಳಿಗೆ. ನಿನ್ನ ಮಗಳಿಗೆ ತಾನೇ ಸರ್. ನೀನು ತಂದೆಯಾಗಿ ₹1 ಸಂಪಾದನೆ ಮಾಡಲ್ಲ, ಬಾಡಿಗೆ ಕಟ್ಟಾಗಿ ಯೋಗ್ಯತೆ ಇಲ್ದಿರಾ. ನಾನ್ ನಮ್ಮ ಮಗಳಿಗೆ ಮನೆ ಸೈಟ್ ಕೊಟ್ಟು ಮನೆ ಕಟ್ಟಿಸ್ತಾ ಇದೀವಿ ಸರ್. ಆ ಮನೆ ಕಟ್ತಾ ಇರೋದಕ್ಕೆ ಅವ್ರಿಗೆ ಬಾಡಿಗೆ ಕಟ್ಟ ಯೋಗ್ಯತೆ ಇಲ್ದಿರ ನೋಡಿ ಸರ್. ಆ ಸೆಡ್ ಹಾಕೊಂಡು ಮಲ್ಕೋತಾರ ಸರ್. ಆ ಸೆಡ್ ಅಲ್ಲಿ ಮಲ್ಕೊಂಡ್ರೆ ನನ್ನ ಮಗಳು ಕೆಲ್ಸಕ್ಕೆ ಹೋಗಿ ಬಂದು ಸ್ಕೂಲ್ ಫೀಸ್ ಕಟ್ಕೊಂಡಿರ್ತಾಳೆ ಸರ್. ಈಗ ಒಂದು ಜನವರಿ 1 ಇಂದ ಅವಳನ್ನ ಟಾರ್ಚರ್ ಸರ್. ಅವ್ರ ಅಕ್ಕ ತಂಗಿರು, ನಿನ್ ಮಗಳು, ನಿನ್ ಹೆಂಡತಿ ನಿನ್ ಸರಿ ಇಲ್ಲ, ಅವ್ರು ಬೇರೆ ಜಾತಿಯವರು ಸರ್, ಇವ್ರು ಬೇರೆ ಜಾತಿಯವರು ಸರ್. ಬೇಡ ನೀನ್ ಹೆಂಡತಿನ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ಕೊಟ್ರು ಸರ್. 20 ದಿವಸ ಅವ್ರ ಮನೇಲಿ ಹೋಗಿದ್ದು ಬಂದು ಸರ್. ಏನ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಜನವರಿ 1ನೇ ತಾರೀಕು ಇದೇ ಜಾಗದಲ್ಲಿ ನನ್ನ ಮಗಳನ್ನ ಚುಟ್ಟಿ ಹಿಡ್ಕೊಂಡು ಹೊಸ ವರ್ಷ ದಿವಸ ಎಳ್ದಾಕೊಂಡು ಹೊಡೆದ ಸರ್. ನಮ್ಮಮ್ಮ ಏನಕ್ಕೆ ಸರ್, ನಮ್ಮಮ್ಮ ಬಂದ್ರೆ ನಮ್ಮಮ್ಮನ ಹತ್ರ ನಗ್ನಗ್ತಾ ನೀನ್ ಮಾತಾಡಿಲ್ಲ ಅಂತ ಜುಟ್ಟಿ ಹಿಡ್ಕೊಂಡು ಹೊಡೆದ ಸರ್. ಆವತ್ತು ಸ್ಟಾರ್ಟ್ ಆಗಿದ್ದು ಸರ್ ಅವ್ಳಿಗೆ ಟಾರ್ಚರು. ನೀವು ಹೊಡೆಯೋದು ಬಡಿಯೋದು. ಅವ್ಳು ಡ್ಯೂಟಿಗೆ ಹೋದ್ರೆ ಸರ್, ಮೆಟ್ರೋ ಸ್ಟೇಷನ್ಗೆ ಹೋದ್ರೆ ಈತನೇ ಹಿಂಬಾಲಿಸ್ಕೊಂಡು ಹೋಗೋದು ಸರ್. ನೀನು ಚುಚ್ಚಿ ಸಾಯಿಸ್ತೀನಿ ಜನಗಳ ಮಧ್ಯದಲ್ಲಿ. ನಿಮ್ಮಂತವ್ರಿದ್ರ ನಾನು ಕಾಪಾಡ್ರಿ ಅಂತ ಕೈ ಹಿಡ್ಕೊಂಡು ಹೋಗೋದು, ಇಳಿದು ಬರೋದು ಸರ್. ಬಸ್ ಹಿಡಿದು ಬಂದ್ರೆ ಸರ್ ಈ ಮಸೀದಿ ರೋಡಲ್ಲಿ ಆಟೋ ಸಂದಲ್ಲಿ ಬೈಕ್ ಸಂದಲ್ಲಿ ಔತ್ಕೊಂಡು ಚುಚ್ಚಿಬಿಡ್ತೀನಿ ಅಂತ ಬರೋದು ಸರ್. ಅಕ್ಕಪಕ್ಕದ ರೋಡಲ್ಲಿ ಬರೋ ಗಂಡಸನ್ನ ಕೈ ಹಿಡ್ಕೊಂಡು ಬರೋದು ಸರ್ ಮನೆವರೆಗೂ. ಇಲ್ಲಿ ಬಂದ್ರೆ ಏನು ಮಾಡೋಕ್ಕಾಗಲ್ಲ, ಮನೆ ಮಂದಿ ಎಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು ಸರ್ ನನ್ನ ಮಗನ ಟಾರ್ಚರ್ ಕೊಟ್ಟು ನೆನ್ನೆ ಕೆಲ್ಸಕ್ಕೆ ಹೋಗಿದ್ದಾನೆ ಸರ್. ಕೆಲಸ ಮಾಡೋ ಜಾಗದಲ್ಲಿ ಹೋಗಿ ಕೇಳಿದ್ದಾನೆ, ಸ್ಟೇಷನಲ್ಲಿ ಹೋಗಿ ಕೇಳಿದ್ದಾನೆ. ಅವ್ನು ಇಲ್ಲಿ ಸ್ಟೇಷನಲ್ಲಿ ಇಲ್ಲಪ್ಪ ಪಾಯಿಂಟ್ ಹಾಕಿರ್ತಾರೆ ಅಲ್ಲಿರ್ತಾರೆ ಅಂದರೆ ಫಿನಿಕ್ಸ್ ಮಾಲ್ ಹತ್ರ ಪಾಯಿಂಟ್ ಹಾಕಿದ್ದಾರೆ, ಅಲ್ಲೆಲ್ಲ ಹೋಗಿ ಹುಡುಕಿದ್ದಾನೆ ಸರ್. ಮಗು ಡ್ಯೂಟಿ ಮಾಡಿಕೊಂಡು ರ್ಯಾಪಿಡೋದಲ್ಲಿ ಬಂದ್ಬಿಟ್ಟಿದ್ದಲ್ಲ ಸರ್. ಬಂದ್ಬಿಟ್ಟು ನಾವು ಆನೆಕಲ್ಗೆ ಸಾವು ಹೋಗ್ಬಿಟ್ಟಿದ್ದೀವಿ ಸರ್. 6:30 ಬಂದ್ವಿ ಸರ್. ಬಂದ್ಬಿಟ್ಟು ಮನೆಗೆ ಹೋಗಿ ಸ್ನಾನ ಮಾಡಿಸ್ತೀನಿ ಅಂದ್ರೆ ಅದು ಎಲ್ಲಿದ್ನೋ ಏನೋ ಸರ್. ಜರ್ಕಿನ್ ಒಂದು ಹಾಕೊಂಬಂದು ಇಲ್ಲಿ ಬೈಕಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ರೂಮ್ ಮಾಡಿ ಖಾಲಿ ಮಾಡ್ಕೊಂಡು ಹೋಗ್ತೀನಿ. 1 ತಿಂಗಳಾಯ್ತು ಸರ್. ಮೊನ್ನೆ 1 ತಿಂಗಳಾಯ್ತು ಸರ್ ರೂಮ್ ಮಾಡಿ. ನಾನೇ ಬೈದೆ, ಅವ್ರಿಗೆ ಇರಕ್ಕೆ ಮನೆ ಇಲ್ಲ, ಮನೆ ಕಟ್ಟಿದ್ಮೇಲೆ ಬಂದು ಇದ್ಕೊಳ್ರಿ, ನಿಮಗೆ ಕಟ್ಟಿಸ್ತಾ ಇರೋದು, ನೀವು ಬಂದು ಇದ್ಕೊಳ್ರಿ. ಅವ್ರ ಅಪ್ಪ ಅಮ್ಮ ಇಬ್ಬರು ಸರ್ ಕೂಲಿ ಮಾಡ್ಕೊಂಡು ತಿಂತಾರೆ ಸರ್. ಅವ್ರು ನೋಡಿ ಸರ್ ಮೂಟೆ ಬರ್ತಾರೆ ಸರ್. ನಮ್ಮ ಮಾವ ಇಲ್ಲಿ ಸಿಮೆಂಟ್ ಮೂಟೆ ಬರ್ತಾರೆ ಸರ್. ನಮ್ಮ ಅಕ್ಕ ನೋಡಿ ಸರ್, ಅವಳಿಗೂ ಲಿವರ್ ಪ್ರಾಬ್ಲಮ್ ಇದೆ ಸರ್, ಕೆಲಸ ಕಾರ್ಯಕ್ಕೆ ಹೋಗಲ್ಲ. ನಾವೊಂದು ತುತ್ತು ಕೊಟ್ರೆ ನಮ್ಮ ಅಕ್ಕ ಸರ್ ಅವಳು ಈ ಕೈಯಲ್ಲಿ ಎತ್ತಿ ಸಾಕ್ದೆ ಸರ್ ನನ್ನ ಮಗಳನ್ನ. ನನಗೆ ಹೆಣ್ಣು ಮಕ್ಳಿಲ್ಲ ಸರ್. ನನ್ನ ಹೆಣ್ಣು ಮಕ್ಳು ಅಂತೇಳಿ ನಾನು ಎತ್ತಿ ಸಾಕಿ ಮದುವೆ ಮಾಡಿಕೊಟ್ಟು ಕೆಲಸ ಕೊಟ್ಟು ಇವತ್ತಿಗೂ ನಾನೇ ನೋಡ್ತೀನಿ ಸರ್. 1 ತಿಂಗಳಾಗಿತ್ತು ಸರ್ ಡ್ಯೂಟಿಗೆ ಹೋಗಿ. ಎಲ್ಲಿ ಯಾವಾಗ ನೋಡಿದ್ರು ಹಿಂಬಾಲಿಸ್ತಾನಮ್ಮ, ಅವ್ನು ನನ್ನ ಚುಚ್ಚಿ ಸಾಯಿಸ್ಬಿಡ್ತಾನೆ. ನಂಗೆ ಭಯ ಆಗುತ್ತಮ್ಮ, ನಾನು ಹೋಗಲ್ಲ. ಎಲ್ಲಂದ್ರೆ ಅಲ್ಲಿ ಹಿಂಬಾಲಿಸ್ತಾನೆ, ನಾನು ಡ್ಯೂಟಿಗೆ ಹೋಗಲ್ಲ ಅಂತ 1 ತಿಂಗಳಿಂದ ಇದ್ದು ಸರ್. ನಿನ್ನೆ ರಾತ್ರಿ ಒಂದು 6:30 ಗಂಟೆ 7:30 ಒಳಗಡೆ ಇರ್ಬೋದು ಸರ್. ಸಾವುಗೋಗಿ ಬಂದು ಸರ್ ನಾನು ನನ್ನ ಮಗ ಇಲ್ಲ ನಿಂತ್ಕೊಂಡು ಮಾತಾಡ್ಕೊಂಡಿದ್ವಿ. ಮಗಳ ಹತ್ರ ಮಾತಾಡ್ತಾ ಇದ್ದ ಸರ್, ನೀನು ನಾಳೆಯಿಂದ ಸ್ಕೂಲ್ಗೆ ಹೋಗು, ನಾನು ಮನೆ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತೀನಿ, ನಾನು ಯಾವಾಗಾದ್ರು ಬಂದು ನೀನು ನೋಡ್ಕೊತೀನಿ ಅಂತೇಳಿ ಮಾತಾಡ್ತಾ ಇದ್ದ ಸರ್. ಸ್ನಾನ ಮಾಡೋಣ ಅಂತ ಮನೆ ಒಳಗಡೆ ಹೋದ್ವಿ ಸರ್. ಮಳೆ ಹಡಿತಾ ಇತ್ತು ಸರ್, ಜಡಿ ಮಲೆ ಥರ. ಅವ್ರ ಅಮ್ಮನೂ ಅವಳಲ್ಲಿ ಆಗ್ಲಕಾಯಿ ಕುಯ್ಕೊಂಡು ಕೂತಿದ್ರು ಸರ್. ನೀನು ಬರ್ತೀಯಾ ಇಲ್ವಾ ಅಂತ ಕೇಳಿದ್ರು ಸರ್. ಆ ಮಗು ಏನೂ ಮಾತಾಡಿಲ್ಲ ಸರ್, ಸೈಲೆಂಟಾಗಿ ಹೋಗಲ್ಲಿ ಕುತ್ಕೊಂಡು ಆಗ್ಲಕಾಯಿ ಕಟ್ ಮಾಡ್ಕೊಂಡಿದ್ದು. ಸ್ನಾನ ಮಾಡೋಣ ತಿನ್ಕೊಳಕ್ಕೆ ಹೋಗೋಷ್ಟೊತ್ತಿಗೆ ಸರ್ ನಿನ್ನ ಕಾಲಲ್ಲಿ ಬೀಳ್ತೀನಿ ಮಂಜುಳಾ, ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕಾಲು ಎಳೆದ್ಬಿಟ್ಟು ಪಕ್ಕ ಅಂತ ಚಿಕ್ಕರ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಸರ್. ಇಲ್ಲಿ ಚುಚ್ಚಿದೆ, ಇಲ್ಲಿಂದ ಇಲ್ಲಿ ಚುಚ್ಚಿದಾನೆ, ಇಷ್ಟು ಮಾಂಸ ಇಲ್ಲ ಸರ್. ಇಲ್ಲಿ ಚುಚ್ಚಿದಾನೆ, ಕರ್ಲೆಲ್ಲ ಆಚೆ ಬಂದ್ಬಿಟ್ಟಿದೆ ಸರ್. ಈ ಭಾಗದಲ್ಲಿ ಕೂಚಿದ್ದಾನೆ, ಇಲ್ಲಿ ಇಷ್ಟು ಮಾಂಸ ಇಲ್ಲ ಸರ್. ಒಂದ ಮಾಡೋ ಜಾಗದಲ್ಲಿ ಮಾಂಸನೇ ಇಲ್ಲ ಸರ್. ಚುಚ್ಚಿಬಿಟ್ಟು ಹೇಳ್ಕೊಂಬಂದು ಅವಳು ಬಲೆ ಎಲ್ಲ ಹೊರಟೋಗಿದೆ ಸರ್. ಜೀವ ಹೊರಟೋಗಿದೆ ಅಂತ ತಿಳ್ಕೊಂಡು ಜರ್ಕಿನ್ನ ಚಾಕನ್ನು ಬಿಸಾಕ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಮಗನ್ ಬಾಚ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಹೋಗೋ ದಾರಿನಲ್ಲ ಪ್ರಾಣ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಸರ್.
ಆ ಮಕ್ಳು ಅನಾಥರಾಗೋದು ಸರ್, ಯಾರು ಸರ್ ಕೊಡ್ತಾರೆ? ನನ್ನ ಮಗಳನ್ನ ಬೇಡ ಅಂದ್ಬಿಟ್ಟು ವುಮೆನ್ಸ್ ಪೊಲೀಸ್ ಸ್ಟೇಷನ್ 3 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟು ಓಡಾಡ್ತೀವಿ ಸರ್. ಅವರೇ ಕೌನ್ಸಿಲಿಂಗ್ ಕೊಟ್ಬಿಟ್ಟು ಗುರುವಾರ ದಿನ ಆಗೋದಿಲ್ಲ, ನೀನು ತುಂಬಾ ಸೈಕೋ ತರ ಆಡ್ತೀಯ, ನಿನ್ ಜೊತೆ ಬಂದ್ರೆ ಆ ಮಗುನ ಒಂದೇ ದಿವಸ ಚುಚ್ಚಿ ಸಾಯಿಸ್ಬಿಡ್ತೀಯ, ನೀನ್ ನಮ್ಮ ಹತ್ರನೇ ಚಾಕು ಹಾಕಿ ಸಾಯಿಸ್ತೀಯ, ನಮ್ಮ ಹತ್ರನೇ ಹೇಳ್ತೀಯ ಅಂತಂದ್ರೆ ನೀನ್ ಅವ್ನು ಸಾಕೋದಿಲ್ಲ, ಲಾಯರ್ ಹತ್ರ ಡಿವೋರ್ಸ್ ತಗೊಂಡ್ ಬದುಕು ಅಂದ್ರು ಸರ್. ಲಾಯರ್ ಹತ್ರ ಶನಿವಾರ ದಿನ ಮಾತಾಡಿದ್ವಿ ಸರ್, ಡಿವೋರ್ಸ್ ಕೇಸ್ ಅಪ್ಲಿಕೇಶನ್ ಹಾಕಿದ್ವಿ ಸರ್. ನೀನ್ ಡಿವೋರ್ಸ್ ಕೊಡ್ತೀಯ ನನಗೆ, ನೀನ್ ಬಿಟ್ಬಿಟ್ಟು ನಾನು ಹೋಗಲ್ಲ ಅಂತ ಹೇಳಿ ನೆನ್ನೆ ಸಾಯಂಕಾಲ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಸರ್. ರಾತ್ರಿನೇ ಕಂಪ್ಲೇಂಟ್ ಕೊಟ್ವಿ. ACP ಮೇಡಮ್ ACP ಎಲ್ಲ ಬಂದು ರಾತ್ರಿ ಬಂದು ಮಾಜೂರ್ ಮಾಡಿ ಆ ರಥದ ಮಡವಲ್ಲಿ ಇದ್ದಿದ್ ಬಟ್ಟೆಗಳು ಅವ್ನ ಹಾಕೊಂಡಿದ್ ಜರ್ಕಿನು ಚಾಕು ಎಲ್ಲ ಮಾಜೂರ್ ಮಾಡಿ ತಗೊಂಡು ಹೋದ್ರು ಸರ್. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲಿದ್ದಿಂದ 2:30 ರಾತ್ರಿ ಸರ್ CV ರಾಮನ್ ಹಾಸ್ಪಿಟ್ಲ್ ನನ್ನ ಮಗನು ಮಲಗಿಸ್ಬಿಟ್ಟು ಬಂದಿದ್ವಿ ಸರ್. ಇವತ್ತು ಡ್ಯೂಟಿ ಅವ್ರು ಬಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಈ ಅನ್ಯಾಯ ಯಾಕೆ ಸರ್?